ಭಯ ಆಗ್ತಾ ಇದೆಯಾ ಮಗು? ನಿನ್ನನ್ನ ಇಷ್ಟಪಡೋ ವ್ಯಕ್ತಿ ನಿನ್ನಿಂದ ಎಲ್ಲಿ ದೂರ ಆಗ್ಬಿಡ್ತಾರೋ ಅಂತ ಭಯನಾ? ದೂರ ಆಗ್ಬಾರ್ದು ಅಂದ್ರೆ ನೀನೇನ್ ಮಾಡಬೇಕು? ಅವನ್ನ ಎಲ್ಲಿಗೂ ಹೋಗದೆ ಇರೋ ಹಾಗೆ ತಡಿಬೇಕಲ್ವಾ? ತಡೆಯೋದು ಹೇಗೆ? ನೀನ್ ಅವಳನ್ನ ಕರಿಬೇಕಲ್ವಾ? ದುರ್ಗಂಗೆ ಅವಳಿಗೋಸ್ಕರ ಯಾರೋ ಕಾಯ್ತಾ ಇದ್ದಾರೆ ಅಂತ ಯಾಕೆ ಗೊತ್ತಾಗ್ಬೇಕು ಅವಳಿಗೆ? ನೀನ್ ಅವಳನ್ನ ಕರೆದ್ರೆ ಹೋಗ್ತಿದ್ದವಳು ನಿನ್ನ ಧ್ವನಿ ಕೇಳಿ ವಾಪಸ್ ಬರ್ತಾಳೆ. ನೀನ್ ಕರೀದೇ ಇದ್ರೆ ನನಗೋಸ್ಕರ ಯಾರೂ ಇಲ್ಲ ಅಂತ ಹೊರಟೋಗ್ತಾಳೆ. ಯಾಕೆ ಹಾಗೆ ನೋಡ್ತಾ ಇದೀಯ ಮಗು? ಶುದ್ಧವಾದ ಪ್ರೀತಿ ತುಂಬಿರೋ ಈ ನಿನ್ನ ಧ್ವನಿಗೆ ವೈದ್ಯರು ಕೊಡೋ ಔಷಧಿಗಿಂತಲೂ ಜಾಸ್ತಿ ಶಕ್ತಿ ಇದೆ. ಪ್ರಯತ್ನ ಪಡು ಮಗು. ದುರ್ಗಾ ವಾಪಸ್ ಬರಬೇಕು ಅಂದ್ರೆ ನೀನು ಪ್ರಯತ್ನ ಪಡಲೇಬೇಕು. ಸರ್ ಹಾರ್ಟ್ ಬೀಟ್ ಸ್ಟಾಪ್ ಆಗಿದೆ. ಇಂಜೆಕ್ಷನ್ ತಗೊಂಡು ಬನ್ನಿ. ಶರತ್, ಹಿತ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ದುರ್ಗಕ್ಕೋಸ್ಕರ ನಾನು ಇದನ್ನ ಮಾಡಲೇಬೇಕು. ನಿಮ್ಮ ಜೊತೆ ನಾನಿಲ್ದೇ ಇದ್ರು ದುರ್ಗ ನಿಮ್ಮ ಜೊತೆ ಇರ್ತಾಳೆ. ನಾನು ನಿಮ್ಗೋಸ್ಕರ ಏನೋ ಮಾಡೋಕ್ಕಾಗದೇ ಇದ್ರು ದುರ್ಗ ಮಾತಾಡ್ತಾಳೆ. ಮತ್ತೆ ನಿಮ್ಗೆಲ್ಲ ಸಿಗ್ಬೇಕು ಅಂದ್ರೆ ನಾನು ಇದನ್ನ ಮಾಡಲೇಬೇಕು. ಮಾತಾಡೋದಕ್ಕೆ ಪ್ರಯತ್ನ ಪಡು. ನಿನ್ನ ಧ್ವನಿ ಹಿಂದೆ ಒಂದು ಜೀವದ ಸಾವು ಬದುಕಿನ ಪ್ರಶ್ನೆ ಇದೆ. ನಿನ್ನ ಧ್ವನಿ ಈಚೆ ಬಂದ್ರೆ ಆ ಜೀವನೂ ಸಿಗುತ್ತೆ. ಇಲ್ಲ ಅಂದ್ರೆ ಆ ಜೀವ ಹಾಗೆಯೇ ಒಣಗೋಗುತ್ತೆ. ನಿನ್ನ ಪ್ರಯತ್ನ ನೀನು ಮಾಡಿದೀಯಾ, ಅಳಬಾರ್ದು. ಮನುಷ್ಯ ಮಾಡಿರೋ ಎಲ್ಲ ಪ್ರಯತ್ನದಿಂದಲೂ ಫಲ ಸಿಗ್ಲಿಲ್ಲ ಅಂದ್ರೆ ಕಾಯೋದಕ್ಕೆ ಇನ್ನೊಂದು ದೈವಿ ಶಕ್ತಿ ಇದ್ದೇ ಇದೆ. ಚಿಂತೆ ಮಾಡಬೇಡ, ಮತ್ತೆ ಪ್ರಯತ್ನ ಪಡು. ಇಲ್ಲಿ ಮತ್ತೊಂದ್ಸಲ ಪ್ರಯತ್ನ ಪಡು.
ಇಟ್ಸ್ ಎ ಮಿರಾಕಲ್. ತಾಯಿ ನನ್ನ ಕೋರಿಕೆ ಈಡೇರಿಸ್ಬಿಟ್ಟ. ಅಂದ್ರೆ 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 ದುರ್ಗಕ್ಕೇನು ಆಗ್ಲಿಲ್ವಾ? ದುರ್ಗ ಸುರಕ್ಷಿತವಾಗಿದ್ದಾಳ? ಅವಳ ಉಳಿಸ್ಬಿಟ್ಟ? ಅವಳು ಹುಷಾರಾದ್ಲ? ಅವಳ ಜೀವ ಉಳಿತ? ತಾಯಿ ನೀನ್ ಇದೇ ತರ ಯಾವಾಗ್ಲೂ ದುರ್ಗನ್ ಜೊತೆ ಶ್ರೀರಕ್ಷೆಯಾಗಿ ಇರಬೇಕು. ನಾನು ದುರ್ಗನ್ ನೋಡ್ಬೇಕು. ದುರ್ಗನ್ ನೋಡ್ಬೇಕು. ಡಾಕ್ಟರ್, ದುರ್ಗಾ ಹೇಗಿದ್ದಾಳೆ? ಶಿ ಇಸ್ ಔಟ್ ಆಫ್ ಡೇಂಜರ್ ಅಲ್ವಾ? ಆಲ್ಮೋಸ್ಟ್ ಪೇಷಂಟ್ನ ಕಳ್ಕೊಂಡ್ಬಿಡ್ತಿದ್ವಿ, ಬಟ್ ಎ ಮಿರಾಕಲ್, ಸಿ ಇಸ್ ಔಟ್ ಆಫ್ ಡೇಂಜರ್. ಸದ್ಯಕ್ಕೆ ಅಬ್ಸರ್ವೇಷನ್ ಇಡ್ತೀವಿ, ಆದರೆ ಪೇಷಂಟ್ಗೆ ಸ್ವಲ್ಪ ದಿನ ಫುಲ್ ರೆಸ್ಟ್ ಬೇಕು. ಆಮೇಲೆ ನೀವು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ದುರ್ಗಾ ದುರ್ಗಾ ಇಲ್ಲ ಶರತ್, ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದ ಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಓಕೆ ಡಾಕ್ಟರ್. ಥ್ಯಾಂಕ್ ಗಾಡ್. ತಾಯಿ ಅಂತೂ ದುರ್ಗನ್ನ ಉಳಿಸ್ಬಿಟ್ಟೆ. ಅವಳನ್ನ ಅಪಾಯದಿಂದ ಪಾರು ಮಾಡಿದೆ. ಹಿತ ಪುಟ್ಟ, ದುರ್ಗಂಗೆ ಏನೂ ಆಗಿಲ್ಲ ಅಂತ ಸಮಾಧಾನ ಆಯ್ತಾ? ಇದೇನಿದು ಇಷ್ಟೊಂದು ಪೇಂಟ್ ಡಬ್ಬಗಳು? ಯಾರಿಟ್ಟಿದ್ದಾರೆ ಇಲ್ಲಿ? ವಾಮನ, ಈ ಪೇಂಟ್ ಡಬ್ಬ ಎಲ್ಲ ತೆಗೆದು ಕ್ಲೀನ್ ಮಾಡ್ಸೋ. ಮಾಯಾ, ಅದು ದುರ್ಗಾ ಡಿಸ್ಚಾರ್ಜ್ ಆಯ್ತಂತೆ, ಇನ್ನೇನು ಮನೆಗೆ ಬರ್ತಾಳೆ. ಅಯ್ಯೋ, ಅವಳಿಗೆ ಆಕ್ಸಿಡೆಂಟ್ ಆಗಿ 4-5 ದಿನ ಆಗೋಯ್ತು. ಅವಳು ಹುಷಾರಾಗಿದ್ದು ಆಯ್ತು. ಈ ನಾರ್ಮಲ್ ಆಗಿ ಪೇಷಂಟ್ಗಳು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋ ಥರನೇ ಆಗ್ತಿದ್ದಾಳಪ್ಪ. ಅದ್ಯಾಕಪ್ಪ ಈ ಮನೆಯವರು ಒಳ್ಳೆ ಈ ಮನೆಗೆ ಪ್ರೆಸಿಡೆಂಟು PM ಬಂದರಂಗೆ ಆಡ್ತಿದ್ದಾರೆ. ಗೊತ್ತಿಲ್ಲ ಯಾರಿಗೂ. ಛೇ, ಯಾರನ್ನ ಎಲ್ಲಿಡ್ಬೇಕಂದ್ರೆ ಗೊತ್ತಾಗಲ್ವಾ? ಮಾಮ್ ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಮನೆ ಇರು, ಇಶ್ಯೂ ಕ್ರಿಯೇಟ್ ಮಾಡಕ್ ಹೋಗ್ಬೇಡ. ಏನ? ನಾನು ಇಶ್ಯೂ ಕ್ರಿಯೇಟ್ ಮಾಡ್ತೀನಾ? ಯಾವಾಗ ಮಾಡಿದ್ದೀನಿ? ಯಾವಾಗ? ನಿನ್ ದುರ್ಗಾ, ಹುಷಾರಾಗಿದ್ಯಮ್ಮ? ಅದಕ್ಕೆ ಆರತಿ ಮಾಡ್ತೀರಾ ಇವಳ್ಗ? ಯಾಕೆ ದಮಯಂತಿ, ದುರ್ಗಾಗೆ ಆರತಿ ಮಾಡಿ ಮನೆ ಒಳಗೆ ಕರ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ತನ್ನ ಪ್ರಾಣನೂ ಲೆಕ್ಕಿಸದೆ ಈ ಮನೆ ಮಗಳನ್ನ ಕಾಪಾಡಿದಳು ಈ ಹುಡುಗಿ. ಇವಳಿಗೆ ಇಷ್ಟಾದ್ರೂ ಗೌರವ ತೋರಿಸೋದು ನಮ್ಮ ಕರ್ತವ್ಯ ಅಲ್ವಾ? ಸರಿಯಾಗಿ ಹೇಳಿದೆ ಮಾಳವಿಕ. ದುರ್ಗಾ ಮಾಡಿರೋ ಉಪಕಾರಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅಟ್ಲೀಸ್ಟ್ ಈ ರೀತಿನಾದರೂ ಥ್ಯಾಂಕ್ಸ್ ಹೇಳ್ಬೋದಲ್ವಾ? ಅಯ್ಯೋ,
ನೀವೆಲ್ಲ ಕೃತಜ್ಞತೆ ತೋರಿಸಿ ನನ್ನನ್ನು ಚಿಕ್ಕವಳ ಹಾಗೆ ಮಾಡಬೇಡಿ. ಪುಟ್ ಮೇಡಮ್ ಅಂದರೆ ನನಗೆ ತುಂಬ ಇಷ್ಟ. ಅವಳ ಮುಂದೆ ಇದೆಲ್ಲ ನಂಗೆ ಯಾವುದೂ ದೊಡ್ಡದು ಅನ್ಸಲ್ಲ. ಈ ಗುಣನೇ ನಮ್ಮೆಲ್ರಿಗೂ ಇಷ್ಟ ಆಗೋದು. ಕಲ್ಮಶ ಅನ್ನೋದು ನಿನ್ನ ಮನಸ್ಸಲ್ಲೇ ಇಲ್ಲ. ದುರ್ಗಾ, ನೀನು ಮಾಡಿರೋ ಉಪಕಾರನ ನಾನು ಮನೆಯವರು ಯಾವತ್ತೂ ಮರೆಯಲ್ಲ. ಒಂದು ಥ್ಯಾಂಕ್ಸ್ ಹೇಳಿ ಕೈ ತೊಳ್ಕೊಂಡಿದ್ರೆ ಆಗಿರೋದಪ್ಪ. ಅದು ಬಿಟ್ಬಿಟ್ಟು ನಮ್ಮ ಮನೆ ಮೆಂಬರ್ ಥರ ಆರ್ತಿ ಎತ್ತದಂತೆ ಕಾಯಿ ಹೊಡೆಯೋದಂತೆ. ಇದ್ಯಾಕೋ ಅತಿ ಆಯಿತು. ಎಲ್ಲರೂ ದುರ್ಗಂಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನಾನೇ ಇನ್ನೂ ಥ್ಯಾಂಕ್ಸ್ ಹೇಳಲಿಲ್ಲ. ಅವಳು ನನ್ನ ಪ್ರಾಣನೇ ಆಗಿರೋ ಹಿತನ್ ಪ್ರಾಣ ಉಳಿಸ್ತಾಳೆ ಅಂದಮೇಲೆ ನಾನು ಅವಳಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಲೇಬೇಕು. ಒಳಗೆ ಬಾಮ ದುರ್ಗಾ. ಹೇ ದುರ್ಗಾ, ಒಂದು ನಿಮಿಷ. ಹುಷಾರಮ್ಮ. ಅಮ್ಮ, ಏಯ್, ಏನು ಕಂದ? ಏನು ಹೇಳ್ತಾ ಇದೀಯಾ? ಶರತ್, ದುರ್ಗಾಗೆ ನಡೆಯೋಕ್ಕಾಗ್ತಿಲ್ಲ ಅಂತ ಹಿತಾ ಮೋಸ್ಟ್ಲಿ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಅವಳು ನಿನ್ನ ಹತ್ರ ದುರ್ಗಾನ ಎತ್ಕೊಂಡು ಹೋಗು ಅಂತ ಹೇಳ್ತಿದ್ದಾಳೆ. ಹೌದಪ್ಪ ಶರತ್, ನಮ್ಮ ಹಿತಪುಟ್ಟ ಸರಿಯಾಗಿ ಹೇಳ್ತಾ ಇದ್ದಾಳೆ. ದುರ್ಗನ್ಗೆ ಎದ್ದೇಳೋದಕ್ಕೆ ಕಷ್ಟ ಆಗ್ತಾ ಇದೆ. ಇನ್ನು ಹೇಗೆ ನಡ್ಕೊಂಡು ಬರ್ತಾಳೆ ಹೇಳು? ಸೊ ದುರ್ಗಾ ಮನೆಯೊಳಗೆ ಬರೋದಕ್ಕೆ ನಿನ್ನ ಹೆಲ್ಪ್ ಬೇಕಾಗತ್ತೆ. ಬಟ್ ಮ್ಯಾಮ್, ಶರತ್ ಯಾಕೆ ಹೆಲ್ಪ್ ಮಾಡಬೇಕು? ಯಾಕೆ ಮಾಡಬಾರ್ದು? ದುರ್ಗಾ ಮಾಡಿರೋ ಸಹಾಯಕ್ಕೆ ಅಣ್ಣ ಅಷ್ಟಾದರೂ ಮಾಡ್ಬೋದು ಅಲ್ವಾ ಅಣ್ಣ? ಬಾಸು, ಪರವಾಗಿಲ್ಲ, ನಾನು ಹೇಗೋ ಒಳಗಡೆ ಹೋಗ್ತೀನಿ. ಇಟ್ಸ್ ಓಕೆ ದುರ್ಗಾ, ಯು ನೀಡ್ ಹೆಲ್ಪ್. ಹೌದು ದುರ್ಗಾ, ಅಣ್ಣ ಸಹಾಯ ಮಾಡ್ತಾನೆ. ತರುಣ್, ವೈ ಡೋಂಟ್ ಯು ಪಿಕ್ ಹರ್ ಅಪ್? ನೀನೇ ಅವಳನ್ನ ಎತ್ಕೊಂಡು ಮನೆ ಒಳಗಡೆ ಕರ್ಕೊಂಡು ಹೋಗ್ಬೋದಲ್ವಾ? ಆದರೆ ದುರ್ಗಾ ಉಳಿಸಿರೋದು ಅಣ್ಣನ ಮಗಳು ಹಿತನ್ನ. ಸೊ ಅಣ್ಣ ಎತ್ಕೊಂಡು ಹೋಗೋದೇ ಸರಿ. ಆತುರ ಹಾಳು, ತಾಳ್ಮೆ ಬಾಳು, ಒಳಿತಕ್ಕೂ ಮುನ್ನ ಕೆಡುಕು. ಇಂದಿನ ತಪ್ಪು ನಾಳೆಗೆ ಸರಿ, ತಪ್ಪೇ ಸರಿ, ತಪ್ಪೇ ಸರಿ. ಅವತ್ತು ದುರ್ಗನ್ ತಂದೆ ಹೇಳಿದ್ದು ಇದನ್ನೇನಾ? ಎಂಗೇಜ್ಮೆಂಟ್ ದಿವಸ ನನ್ನ ತಡೆದಿದ್ದು ಇದಕ್ಕೇನಾ? ಈಗ ಶರತ್ ದುರ್ಗಾನ ಎತ್ಕೊಂಡು ಮನೆ ಒಳಗಡೆ ಹೋದ್ರೆ ಅದು ಎಂತ ಶುಭ ಸೂಚನೆ ಅಲ್ವಾ? ನಿಜ ಹೇಳ್ಬೇಕು ಅಂದ್ರೆ ನೀನ್ ನನ್ನಿಂದ ಏನೋ ಮುಚ್ಚಿಡ್ತೀರಾ ಅಂದ್ಮೇಲೆ ನಾವಿಬ್ರು ಮಾತಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಬೇಡ ಬಿಡು, ಮಾತಾಡ್ಬೇಡ. ನನಗೂ ನಿನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಅವತ್ತು ದುರ್ಗನ್ ಜೊತೆ ಜಗಳ ಆಡಿದ್ಮೇಲೆ ಅವಳ ಹತ್ರ ಮಾತಾಡೋದಕ್ಕೆ ಅವಕಾಶನೇ ಸಿಗ್ಲಿಲ್ಲ.
ಅದಾದ್ಮೇಲೆ ಆಕ್ಸಿಡೆಂಟ್ ಆಗೋಯ್ತು. ಛೇ, ಪಾಪ ದುರ್ಗಾ ಎಷ್ಟೆಲ್ಲ ಅನುಭವಿಸ್ಬಿಟ್ಲು. ನನಗೆ ಅವಳ ಹತ್ರ ಸಾರಿ ಕೇಳಬೇಕು, ಆದರೆ ಈಗ ಸಾರಿನೂ ಕೇಳೋಕ್ಕಾಗ್ತಿಲ್ವಲ್ಲ, ಏನು ಮಾಡಲಿ? ಅಲ್ಲೇ ನಿಂತ್ಕೋ, ಹತ್ರ ಬರಬೇಡ, ಅಲ್ಲೇ ಇರು, ಹತ್ರ ಬರಬೇಡ, ಚಾರ್ಲಿನ ಅಲ್ಲೇ ನಿಂತ್ಕೋ. ಏ ಚಾರ್ಲಿ, ಚಾರ್ಲಿ ಸುಮ್ಮನಿರು. ಅವನು ನಮ್ಮ ಹಿತ ಮತ್ತೆ ದುರ್ಗನ ನೋಡಿ ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ. ಚಾರ್ಲಿ, ಚಾರ್ಲಿ, ಚಾರ್ಲಿ ಗೋ ಗೋ, ಚಾರ್ಲಿ ಗೋ. ಅಯ್ಯಯ್ಯೋ, ಪೇಂಟ್ ಎಲ್ಲ ಚೆಲ್ಬಿಟ್ಟು ಹೊಡೈತಲ್ಲಪ್ಪ ಚಾರ್ಲಿ. ಕೆಂಪಾದವೋ ಎಲ್ಲ ಕೆಂಪಾದವೋ. ಪ್ರಾಣೇಶ್ ಪ್ಲೀಸ್. ಅವನಿಗೂ ತುಂಬ ಖುಷಿ ಆಗ್ಬಿಟ್ಟಿದೆ. ಇಟ್ಸ್ ಓಕೆ, ಇದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡಿದ್ರಾಯ್ತು. ಶರತ್, ನೀನು ಮೊದಲು ದುರ್ಗನ್ ಕರ್ಕೊಂಡು ಒಳಗೆ ನಡಿಯಪ್ಪ, ಅವಳು ರೆಸ್ಟ್ ತಗೊಳ್ಳಿ. ಹೌದಪ್ಪ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರೋವಾಗ ರಾಹು ಕಾಲ ಶುರು ಆಗೋಕ್ಕೆ ಮುಂಚೆನೇ ಮನೆ ಒಳಗೆ ಕಾಲಿಡಬೇಕು.